ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇದಕ್ಕೆ ರಂಛೋಡ್ ಅಂತ ಕರೀತಾರೆ. ರಂಛೋಡ್ ಅಂದರೆ ರಣ್ ಅಂತಂದರೆ ಯುದ್ಧ, ಛೋಡ್ ಅಂದರೆ ಬಿಟ್ಟು ಓಡಿ ಹೋಗೋದು. ಉತ್ತರ ಕುಮಾರನ ಉತ್ತರ ಪೌರುಷ ಅಂತವ್ರಲ್ಲ ಹಾಗೆ ವಿಪಕ್ಷದ ಸ್ಥಿತಿ ಆ ರೀತಿ ಆಗಿದೆ. ಮತ್ತೆ ನಿನ್ನೆ ಸಂಸತ್ತಿನ ಅಧಿವೇಶನ ಶುರುವಾಗಿದೆ. ಎರಡನೇ ಹಂತದ ಅಧಿವೇಶನ, ಬಜೆಟ್ ಅಧಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ. ಮೊದಲೇ ಅವಧಿಯಲ್ಲಿ ಜನವರಿ 28ರಿಂದ ಫೆಬ್ರವರಿ 13ರವರೆಗೂ ಇತ್ತು. ಎರಡನೇದೀಗ ಮಾರ್ಚ್ 9 ನಿನ್ನೆ ಶುರುವಾಗಿದೆ, ಏಪ್ರಿಲ್ 2ಕ್ಕೆ ಮುಗಿಯುತ್ತೆ. ಮೊದಲೇ ಬಜೆಟ್ ಸೆಷನ್ ಸಂದರ್ಭದಲ್ಲಿ ಇನ್ನಿಲ್ಲದ ಹಾಗೆ ರೌದ್ರಾವತಾರವನ್ನು ಮಾಡಿದರು ರಾಹುಲ್ ಗಾಂಧಿಯವರು. ಎಂದೂ ಇರಲಾರ್ದಂಥ ಒಂದು ಹೊಸ ವಿಷಯವನ್ನು ಅಲ್ಲಿ ತಂದು ಮಂಡಿಸಿದರು. ನರವಣೆ 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 ಅಂಥೇಳಿ ಪ್ರಕಟಗೊಳ್ಳಲಾರದ ಪುಸ್ತಕದ ಬಗ್ಗೆ ಚರ್ಚೆ ಆಗಲೇಬೇಕು. ಈ ದೇಶಕ್ಕೆ ಭಾಳ ದೊಡ್ಡ ಮಟ್ಟದ ಬಾಧೆಯಾಗಿದೆ. ನರೇಂದ್ರ ಮೋದಿಯವರು ತೀರ್ಮಾನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ತೆಗೆದುಕೊಂಡಿಲ್ಲ ಅಂತ ಇನ್ನೆಲ್ಲದ ಹಾಗೆ ರಚ್ಚೆ ಹಿಡಿದು ಕೂತಿದ್ರು. ಅದಾದ ಮೇಲೆ ಓಂ ಪ್ರಕಾಶ್ ಬಿರ್ಲಾ ಅವರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ತೆಗೆದುಕೊಳ್ಳಲಾಯಿತು. ಅವಿಶ್ವಾಸ ಗೊತ್ತುವಳಿಯನ್ನು ತೆಗೆದುಕೊಳ್ಳಲಾಯಿತು ಯಾವಾಗ ಫೆಬ್ರವರಿ 13ಕ್ಕೆ ಸೆಷನ್ ಮುಗಿದೋಯ್ತು. ಮಾರ್ಚ್ 9ಕ್ಕೆ ನಿನ್ನೆ ಶುರುವಾದಂಥ ಸಂದರ್ಭದಲ್ಲಿ ಆ ವಿಷಯ ಪ್ರಸ್ತಾವನೆಗೆ ಬಂತು. ನಿನ್ನೆ ಅದರ ಕುರಿತಾದಂಥ ಚರ್ಚೆ ನಡಿಬೇಕು. ಯಾಕೆ ಇವ್ರ ಬಗ್ಗೆ ನಾವು ಅವಿಶ್ವಾಸವನ್ನು ಕೈಗೊಂಡಿದ್ದೀವಿ, ಓಂ ಪ್ರಕಾಶ್ ಬಿರ್ಲಾ ಅವರು ಯಾವ ರೀತಿ ಪಕ್ಷಪಾತ ಮಾಡ್ತಾ ಇದ್ದಾರೆ, ಹೇಗೆ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಹೇಗೆ ಸರ್ಕಾರದ ಪರವಾಗಿ ಇದ್ದಾರೆ ಅಂತ ಅವ್ರು ತಮ್ಮ ವಿಷಯಗಳೇನಿದಾವೆ, ತಮ್ಮ ಕಡೆ ಇರುವಂಥ ಎಲ್ಲ ಬತ್ತಳಿಕೆಯಲ್ಲಿರುವಂಥ ಬಾಣಗಳನ್ನು ಒಂದೊಂದಾಗಿ ವಿಪಕ್ಷದವರು ಬಿಡಬೇಕು. ಮೊದಲನೇದಾಗಿ ಇದರಲ್ಲಿ ಬಹಳ ಮಹತ್ತರವಾದಂಥ ಪಾತ್ರ ವಹಿಸಿದವರು ಓಂ ಪ್ರಕಾಶ್ ಬಿರ್ಲಾ ಅವರು. ಹೇಗೆ ಅಂದರೆ, ಕಳೆದ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಯಾವಾಗ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಕೈಗೊಳ್ಳಬೇಕು ಅನ್ನುವಂಥ ಪ್ರಸ್ತಾವನೆ ಬಂತು, ಆ ಕ್ಷಣದಿಂದ ಅವರು ಆ ಕುರ್ಚಿ ಮೇಲೆ ಕೂತ್ಕೊಳ್ಳಿಲ್ಲ. ಅವ್ರು ಹೇಳಿದರು, ನಾನು ಈ ಕೆಲಸ ಮಾಡೋದಿಲ್ಲ, ಯಾಕೆ ನನ್ನ ಮೇಲೆ ಇವ್ರಿಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ಆದ್ದರಿಂದ ನಾನು ನನ್ನ ಕಚೇರಿಯಲ್ಲಿ ಇರ್ತೀನಿ, ಬೇರೆ ಯಾರನ್ನ ಉಪಸಭಾಪತಿ ಕೂಡಿಸ್ರಿ. ಜಗದಂಬಿಕಾ ಪಾಲ್ ಬಂದು ಕೂತರು. ಓಂ ಪ್ರಕಾಶ್ ಬಿರ್ಲಾ ಬೇಕು, ಜಗದಂಬಿಕಾ ಪಾಲ್ ಬೇಡ, ಆ ರೀತಿಯಾದಂಥ ಮನುಷ್ಯ ಆತ. ಆಯಿತು. ಯಾವಾಗ ಇವರು ಓಂ ಪ್ರಕಾಶ್ ಬಿರ್ಲಾ ಒಳಗಡೆ ಹೋಗಿ ಕೂತ್ರು, ಅವ್ರು ಹೋಗಿ ಹೊಡೆಯೋ ಕೆಲಸ ಮಾಡಿದರು. ಅಟ್ಟಿಸ್ಕೊಂಡು ಹೋಗಿ ಪ್ರಿಯಾಂಕಾ ವಾಡ್ರಾ ಅವರ ನೇತೃತ್ವದಲ್ಲಿ KC ವೇಣುಗೋಪಾಲ್ ಎಲ್ಲ ಹೋಗಿ ಘೇರಾವ್ ಹಾಕಿದರು. ಅದನ್ನು ಸ್ವತಃ ಕಿರಣ್ ರಿಜಿಜು ಅವರು ಸಂಸತ್ತಿನಲ್ಲಿ ಪ್ರಸ್ತಾಪ ಕೂಡ ಮಾಡಿದರು. ಇಲ್ಲಿವರೆಗೂ ಆ ರೀತಿಯಾದ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂಥ ಮಟ್ಟಿಗೆ ಎಂದೂ ಕೂಡ ವಿಪಕ್ಷಗಳು ಹೋಗಿರಲಿಲ್ಲ, ಅದು ಒಬ್ಬ ಲೋಕಸಭಾ ಅಧ್ಯಕ್ಷನಿಗೆ. ಇರಲಿ, ವಿಷಯ ಅದಲ್ಲ. ವಿಷಯ ಏನು ಅಂದರೆ, ಈಗ ಶುರುವಾದಂಥ ಲೋಕಸಭಾ ಅಧಿವೇಶನದಲ್ಲಿ ಮೊಟ್ಟ ಮೊದಲು ಚರ್ಚೆಗೆ ತೆಗೆದುಕೊಂಡ ವಿಚಾರ ಏನಪ್ಪ ಅಂದರೆ, ಯಾವ ಓಂ ಪ್ರಕಾಶ್ ಬಿರ್ಲಾ ಅವ್ರ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ ಅಂತ ಹೇಳಿದಾರೋ ಅದನ್ನು ಸಾಬೀತುಪಡಿಸಬೇಕು, ಅದನ್ನು ವೋಟಿಂಗಿಗೆ ಹಾಕಿ ಅವ್ರನ್ನ ಕೆಳಗಿಳಿಸ್ಬೇಕು. ಮೊದಲನೇದಾಗಿ ಸಂಖ್ಯಾಬಲ ಇಲ್ಲ, ಅದು ವಿಪಕ್ಷದವ್ರಿಗೂ ಗೊತ್ತು, ಆಡಳಿತ ಪಕ್ಷಕ್ಕೂ ಗೊತ್ತು. ವಿಪಕ್ಷದವ್ರಿಗಿರುವ ಲಾಭ ಏನು ಅಂದರೆ, ನೀವು ವೋಟಿಂಗಲ್ಲಿ ಗೆಲ್ತಿರಿ ಸೋಲ್ತಿರಿ ಬೇರೆ ವಿಚಾರ, ವೋಟಿಂಗಿಗೆ ಹೋಗೋದೇ ಬೇಡ. ಆದರೆ ಚರ್ಚೆಯ ಸಂದರ್ಭದಲ್ಲಿ ಪ್ರಶ್ನೋತ್ತರದಲ್ಲಿ ನೀವು ನಿರಂತರವಾಗಿ ಅವ್ರ ಮೇಲೆ ಹಣಿಯುವಂಥ ಕೆಲಸ. ಅವಿಶ್ವಾಸ ನಿರ್ಣಯದ ಕುರಿತಾಗಿ ಚರ್ಚೆ ಅಂತ ಬಂದ ತಕ್ಷಣ ನಿಮಗೆ ಸಾಕಷ್ಟು ಸಮಯ ಸಿಗತ್ತೆ, ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಲಾಗತ್ತೆ, ಒಬ್ಬೊಬ್ಬರಾಗಿ ನಿಮ್ಮ ವಿಷಯವನ್ನು ಮಂಡಿಸಬಹುದು. ಅದಾದ ಮೇಲೆ ಏನಾರಾಗಲಿ, ಒಬ್ಬ ವ್ಯಕ್ತಿಯನ್ನು ನೀವು ಈ ರೀತಿಯಾಗಿ ವಾಚಾಮಗೋಚರವಾಗಿ ನಿಂದಿಸಲಿಕ್ಕೆ ಮತ್ತು ನೀವು ಇವ್ರ ಬಗ್ಗೆ ನಮಗೆ ನಂಬಿಕೆನೇ ಇಲ್ಲ ಅಂತ ಹೇಳಲಿಕ್ಕೆ, ಮೂರ್ತಿ ಭಂಜನ ಮಾಡಲಿಕ್ಕೆ ಎಲ್ಲ ರೀತಿಯವಾದಂಥ ಹೇರಳವಾದಂಥ ಸಂವಿಧಾನಿಕ ಅವಕಾಶಗಳಿದ್ದಾಗ ನೀವು ಅದನ್ನು ಬಳಸಿಕೊಂಡು ಮಾಡಲಿಲ್ಲ ಅಂದರೆ, ಹಾಗಾದರೆ ಪ್ರಸ್ತಾವನೆಯನ್ನು ಯಾಕೆ ಇಟ್ರಿ? KC ವೇಣುಗೋಪಾಲ್ ತೊಗೊಂಡೋಗಿ ಅದನ್ನು ಯಾಕೆ ಮಂಡನೆ ಮಾಡಿದರು? ಅಗತ್ಯನೇ ಇರಲಿಲ್ವಲ್ಲ. ಹಾಗಾದರೆ ನಿನ್ನೆ ನಡೆದಂಥ ವಿದ್ಯಮಾನ ಏನು? ಸಂಸತ್ ಅಧಿವೇಶನ ಶುರುವಾಯಿತು. ರಾಜ್ಯಸಭೆಯಲ್ಲಿ ಡಾಕ್ಟರ್ ಜಯಶಂಕರ್ ಅವರು ಹೇಗೆ ಕೊಲ್ಲಿ ಯುದ್ಧ ನಡೀತಾ ಇದೆ, ಹೇಗೆ ಇಸ್ರೇಲ್ ಅಮೆರಿಕಗಳು ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ, ಭಾರತದ ಮೇಲೆ ಅದರ ಪರಿಣಾಮ ಏನು, ನಾವು ಇದಕ್ಕೆ ತೈಲ, ಇಂಧನ, ಅನಿಲ ಅದಕ್ಕೇನು ವ್ಯವಸ್ಥೆ ಮಾಡ್ಕೋತಾ ಇದ್ದೀವಿ, ಭಾರತದ ಮೇಲೆ ಆ ಪರಿಣಾಮವನ್ನು ತಡೆಯುವಂಥ ಪ್ರಯತ್ನ ಹೇಗೆ ಅಂತ ತಮ್ಮ ವಿಷಯವನ್ನು ಮಂಡನೆ ಮಾಡಿದರು. ಅವ್ರ ಕೆಲಸ ವಿದೇಶಾಂಗ ಸಚಿವ. ಇಲ್ಲಿ ಲೋಕಸಭೆಯಲ್ಲಿ ನಮಗೆ ಇರಾನ್ ಇಸ್ರೇಲ್ ಯುದ್ಧದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಡಿ. ಅಲ್ಲ ಸ್ವಾಮಿ, ನೀವೇ ಪ್ರಸ್ತಾವನೆ ಸಲ್ಲಿಸಿರುವಂಥ ವಿಷಯದ ಕುರಿತು ಮಂಡನೆ ಮಾಡಲಿಕ್ಕೆ ಇವತ್ತದನ್ನ ಸಬ್ಜೆಕ್ಟ್ ಇಟ್ಕೊಂಡಿದ್ದೀವಿ. ಈಗ ಅದ್ರ ಬಗ್ಗೆ ಚರ್ಚೆ ಆಗಬೇಕು, ಬನ್ನಿ ಮಾತಾಡಿ. ಕಿರಣ್ ರಿಜಿಜು ಹೇಳ್ತಾ ಇದ್ದಾರೆ, ಸಂಸದೀಯ ಸಚಿವ, ಚರ್ಚೆಗೆ ಎತ್ಕೊಳ್ಳಿ ವಿಷಯನ, ನೀವೇ ಇಟ್ಟಿರೋದಿದ್ದು, ದಯವಿಟ್ಟು ಮಾತಾಡಿದ್ನ.
ಓಂ ಪ್ರಕಾಶ್ ಬಿರ್ಲಾ ಅವ್ರ ವಿರುದ್ಧ ನೀವೇ ಮಾಡಿರುವಂಥದ್ದು ಮಾತಾಡಿ. ಇಲ್ಲ, ನಮಗೀಗ ಯುದ್ಧದ ಬಗ್ಗೆ ಮಾತಾಡಬೇಕು. ನಡೀತಾ ಇರೋದು ಜಿಯೋ ಪಾಲಿಟಿಕಲ್ ವಾರು. ಇರಾನ್ ಮೇಲೆ ಇವರ ವಿಪಕ್ಷದವರ ಮಾನಸಿಕ ಸ್ಥಿತಿ ಏನು ಅಂತ ಮೊದಲು ಹೇಳ್ತೇನೆ. ಇದ್ರ ಹಿಂದಿರುವಂಥ ಹಿಡನ್ ಅಜೆಂಡಾ ಏನು ಅಂತ ಹೇಳ್ತೇನೆ. ಮೊದಲನೇದಾಗಿ ಇವ್ರ ಹತ್ರ ಓಂ ಪ್ರಕಾಶ್ ಬಿರ್ಲಾ ಅವರ ವಿರುದ್ಧವಾಗಿ ಮಂಡಿಸಲಿಕ್ಕೆ ವಿಷಯಗಳಿಲ್ಲ. ಅವ್ರು ಮಾತಾಡಲಿಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ದಕ್ಕೆ ಹೇಗೆ ಕೊಟ್ಟಿದ್ರು ಅನ್ನೋದಕ್ಕೆ ಇವ್ರ ಹತ್ರ ದಾಖಲೆ ಸರ್ಕಾರದ ಕಡೆ ಇದೆ. ಎರಡನೇದು, ಪ್ರಕಟಗೊಳ್ಳಲಾರದ ಪುಸ್ತಕದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಡಿ ಅಂತ ಸ್ವತಃ ರಾಹುಲ್ ಗಾಂಧಿನೂ ಹೇಳಲಿಕ್ಕಾಗೋದಿಲ್ಲ. ಪ್ರಕಟಗೊಂಡಿದೆ ಅಂತ ಹೇಳಿದರೆ ಅದನ್ನು ಅಲ್ಲಿ ಇಡಬೇಕಾಗತ್ತೆ. ಉಪಸಭಾಪತಿ ಮುಂದೆ ಆ ಪುಸ್ತಕವನ್ನು ಇಡಬೇಕು. ಇವರು ಸಾಕ್ಷಿ ಯಾರು? ರಾಹುಲ್ ಗಾಂಧಿಯವರು ಇಡಬೇಕು. ಯಾವ ನರವಣೆ ವಿಷಯವನ್ನು ಇಷ್ಟು ದೊಡ್ಡದಾಗಿ ಬಿಂಬಿಸಿರೋ ರಾಹುಲ್ ಗಾಂಧಿ ಸಂಸತ್ ಅಧಿವೇಶನ ಮುಗಿದ ಮಾರನೇ ದಿವಸದಿಂದ ಅದರ ಸುದ್ದಿನೇ ಇಲ್ಲ. ಕರಾಟೆ, ಜೂಡೋ, ಹೇಗೆ ಪಟ್ಟುಗಳನ್ನು ಹಿಡಿಬೇಕು ಅದ್ರ ಬಗ್ಗೆನೇ ಹೊರಗಡೆ ಇವರು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಾವೆ ವಿನಃ ನೋಡಿ ಹೇಗೆ ರಾಹುಲ್ ಗಾಂಧಿಯವರು ಕಾಲ ಕಾಲಕ್ಕೆ ವಿಷಯಗಳನ್ನು ಆಯ್ಕೆ ಮಾಡ್ಕೋತಾರೆ ಅನ್ನೋದು ನೋಡಿ. ಬಿಹಾರದ ಚುನಾವಣೆ ಬಂತು. ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ಇವ್ರದ್ದು ಹೆಂಗೆ ನಿಲುವು ಅಂದರೆ ನಾವೇ ಗೆಲ್ತೀವಿ ಅಂಥೇಳಿ ನ್ಯಾಯಯಾತ್ರಾ ರೀತಿಯಲ್ಲಿ ಯಾತ್ರೆ ಮಾಡಿದರು ಬಿಹಾರದಲ್ಲಿ. ಸ್ವತಃ ಕೊನೆಗೆ RJDಯಿಂದ ಲಾಲು ಯಾದವ್ ಮಗನು ಸೇರಿಕೊಂಡ. ಯಾವಾಗ ಅಲ್ಲಿ ಸೋಲ್ತೀವಿ ಅಂತ ಗೊತ್ತಾಯಿತು ಅವಾಗ ಇದ್ದಕ್ಕಿದ್ದ ಹಾಗೆ ಓಟ್ ಚೋರಿ ಅಂತ ಶುರು ಮಾಡಿಬಿಟ್ರು. ಅಂದರೆ ನಾವು ಇಲ್ಲಿ ಅಸ್ತಿತ್ವದಲ್ಲಿ ಇರಲಿಕ್ಕೆ ಆಗೋದಿಲ್ಲ, ಚುನಾವಣೆಯಲ್ಲಿ ಸೋಲಾಗತ್ತೆ ಅಂದ್ಕೂಡಲೇ ಪ್ರೆಸ್ ಮೀಟ್ ಮಾಡೋದು, PPT ಪ್ರೆಸೆಂಟೇಷನ್ ಮಾಡೋದು, ಚುನಾವಣಾ ಆಯೋಗನ ಘೇರಾವ್ ಮಾಡೋದು, ಚುನಾವಣಾ ಆಯೋಗ BJP ಹೇಳ್ದಂಗೆ ಕೇಳ್ತದೆ ಅನ್ನೋದು, ಆ ರೀತಿಯಾದ ವಿದ್ಯಮಾನ ಶುರು ಮಾಡಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರು. ಅದಾದಮೇಲೆ SIR ಹಿಡ್ಕೊಂಡ್ರು. ಈಗ ಅವೆಲ್ಲ ವಿಷಯಗಳನ್ನ ಬಿಟ್ಬಿಟ್ಟಾರೆ ರಾಹುಲ್ ಗಾಂಧಿ. SIR ಇಲ್ಲ, ಓಟ್ ಚೋರಿ ಗದ್ದಿ ಚೋಡ್ ಇಲ್ಲ, ನರವಣೆ ಇಲ್ಲ. ಅಂದರೆ ಆ ಸಂದರ್ಭದಲ್ಲಿ ಸಂಸತ್ ಅಧಿವೇಶನ ಅಥವಾ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಒಂದು ವಿಷಯವನ್ನು ಎತ್ಕೋತಾರೆ, ಆಮೇಲೆ ಅಲ್ಲಿಂದ ಓಡೋಗ್ಬಿಡ್ತಾರೆ. ಅದಕ್ಕೊಂದು ತಾರ್ಕಿಕವಾದ ಅಂತ್ಯವನ್ನೇ ಕೊಡೋದಿಲ್ಲ. ಹಾಗೆ ಈಗ ಒಂದು ವೇಳೆ ಅವರೇನಾದರೂ ಓಂ ಪ್ರಕಾಶ್ ಬಿರ್ಲಾ ವಿಚಾರವಾಗಿ ಮಾತನಾಡಬೇಕು ಅಂದರೆ ಪುಸ್ತಕ ಇಡಬೇಕು. ಪುಸ್ತಕ ಇಡಲಿಕ್ಕೆ ಒಳಗಿನ ಎಲ್ಲ ಪೇಜು ಖಾಲಿ ಇದ್ದಾವೆ ಅಂತ ಅವರ ಸಹೋದ್ಯೋಗಿಗಳೇ ಹೇಳ್ತಾ ಇದ್ದಾರೆ. ಒಂದು ವೇಳೆ ಪುಸ್ತಕ ಪ್ರಕಟ ಆಗಿದೆ ಅಂದರೆ ಹೇಗೆ ಪ್ರಕಟ ಆಯಿತು, ಹೆಂಗೆ ಸಿಕ್ತು ನಿಮಗೆ ಅಂತ ಇವರು ಗೃಹ ಸಚಿವಾಲಯಕ್ಕೆ ಉತ್ತರ ಕೊಡಬೇಕಾಗತ್ತೆ. ಇದ್ರ ಮಧ್ಯೆ ರಾಹುಲ್ ಗಾಂಧಿಗೆ ಒಂದು ದೊಡ್ಡ ಸಮಸ್ಯೆ ಆಗಿದೆ ನಿನ್ನೆ. ಏನಂದರೆ ಲಖನೌ ಪೀಠ, ಅಲಹಾಬಾದ್ ಕೋರ್ಟ್ನ ಲಖನೌ ಪೀಠ ರಾಹುಲ್ ಗಾಂಧಿಯವರ ಸದಸ್ಯತ್ವದ ಬಗ್ಗೆ ಖಚಿತಪಡಿಸಿ ಅಂತ ಗೃಹ ಸಚಿವಾಲಯಕ್ಕೆ ಒಂದು ವಾರದ ಗಡುವನ್ನು ಕೊಟ್ಟಿದೆ. ಒಂದು ವಾರದಲ್ಲಿ ನೀವು ಹೇಳಬೇಕು ಅಂತ ಗೃಹ ಸಚಿವಾಲಯಕ್ಕೆ ಗೆರವು ಹಾಕಿದೆ ಕೋರ್ಟು. ರಾಹುಲ್ ಗಾಂಧಿಗೆ ಭಾಳ ದೊಡ್ಡದಂಥ ಸಂದಿಗ್ಧತೆ ಇದು. ಇಲ್ಲ ಅವಾಗ ಸುಳ್ಳು ಪಾಸ್ಪೋರ್ಟ್ ತೋರಿಸಿದೆ ಅಂತ ಹೇಳೋಕ್ಕಾಗಲ್ಲ. ಅಫೆನ್ಸ್ ಇಸ್ ಅನ್ ಅಫೆನ್ಸ್. ಇರಲಿ, ವಿಷಯ ಅದಲ್ಲ. ವಿಷಯ ಏನು? ಹಾಗಾದರೆ ನೀವು ಓಂ ಪ್ರಕಾಶ್ ಬಿರ್ಲಾ ವಿರುದ್ಧ ನೀವು ಏನನ್ನು ಸಾಬೀತುಪಡಿಸ್ಲಿಕ್ಕೆ ಆಗೋದಿಲ್ಲ, ವೋಟಿಂಗಲ್ಲಿ ಸೋಲ್ತೀರಿ ಅನ್ನೋದಾದರೆ ಯುದ್ಧದ ವಿಷಯ ತೊಗೊಂಡ್ರಿ. ಯುದ್ಧದ ವಿಷಯ ಯಾಕೆ ಅಂದರೆ ಈಗ 5 ರಾಜ್ಯಗಳ ಚುನಾವಣೆ ಇದ್ದಾವೆ. ಈ 5 ರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ಮುಸಲ್ಮಾನರನ್ನು ಓಲೈಸಬೇಕು. ಈ ಕಡೆ ಅಖಿಲೇಶ್ ಯಾದವ್ ಓಲೈಸಬೇಕು, ಆ ಕಡೆ ಮಮತಾ ಬೇಗಂ ಓಲೈಸಬೇಕು, ಈ ಕಡೆ ರಾಹುಲ್ ಗಾಂಧಿ ಓಲೈಸಬೇಕು. ಹಾಗಾದ್ರೆ ಏನು ಮಾಡಬೇಕು? ಇಸ್ರೇಲ್ ಮಾಡಿದ್ದು ತಪ್ಪು, ಅಮೇರಿಕಾ ಮಾಡಿದ್ದು ತಪ್ಪು, ಒಬ್ಬ ಧಾರ್ಮಿಕ ನಾಯಕನ ವಿಚಾರದಲ್ಲಿ ಹೋಗಬಾರ್ದಾಗಿತ್ತು, ಆತನನ್ನು ಕೊಲ್ತೀನಿ ಅಂತ ಹೇಳಬಾರ್ದಾಗಿತ್ತು, ಆತನನ್ನು ಕೊಲ್ಲಬಾರ್ದಾಗಿತ್ತು. ಈಗ ಬಂದಿರೋಂಥ ಹೊಸದಾಗಿ ನಿಯುಕ್ತಿಯಾಗಿರುವಂಥ ಧಾರ್ಮಿಕ ನಾಯಕನನ್ನು ಕೊಲ್ತೀನಿ ಅಂತ ಹೇಳಿದ್ದಾರೆ. ಇದು ಡೇಂಜರು, ಇದು ಅಪಾಯ ಅಂತ ಇನ್ನಿಲ್ಲದ ಹಾಗೆ ಕಿರ್ಚಾಡಬೇಕು. ಈ ಕಿರ್ಚಾಡೋದ್ರಿಂದ ಆಡಳಿತ ಪಕ್ಷಕ್ಕೆ ಏನು ನಷ್ಟ ಅಂತ ವಿಚಾರ ಮಾಡಿ, ಅಥವಾ ದೇಶಕ್ಕೆ ಏನು ನಷ್ಟ ಅಂತ ಯೋಚನೆ ಮಾಡಿ. ನೀವು ಯಾವಾಗ ಸಂಸತ್ತಿನಲ್ಲಿ ಅಮೇರಿಕಾ ಮತ್ತು ಇಸ್ರೇಲ್ಗಳ ಬಗ್ಗೆ ಈ ರೀತಿ ವಾಚಾಮಗೋಚರವಾಗಿ ನಿಂದಿಸಲಿಕ್ಕೆ ಶುರು ಮಾಡ್ತಿರೋ, ಅದು ದೇಶದ ಮೇಲೆ ಅನಗತ್ಯವಾದಂಥ ಪರಿಣಾಮವನ್ನು ಬೀರುತ್ತೆ, ಸಂಬಂಧಗಳ ಮೇಲೆ. ಯಾವಾಗಲೂ ಸಂಸತ್ತಿರೋದು ಯಾಕೆ ಅಂತಂದರೆ, ಯಾವ ಸರ್ಕಾರ ಇದೆ, ಸರ್ಕಾರ ಮಾಡಿರುವಂಥ ತಪ್ಪುಗಳ ತಿದ್ದುಪಡಿ ಮಾಡಲಿಕ್ಕೆ ಅಥವಾ ಅವ್ರು ಮಾಡುವಂಥ ಲೋಪಗಳೇನಿದೆ ಎತ್ತಿ ಹಿಡಿದು ಸರಿಪಡಿಸಿ ಅಂತ ಹೇಳಲಿಕ್ಕೆ, ಹೇಗೆ ಈ ದೇಶಕ್ಕೆ ನೀವು ಸೇವೆ ಸಲ್ಲಿಸಬೇಕು, ಜನ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ, ನೀವು ಸರಿಯಾಗಿ ಸರ್ಕಾರ ನಡೆಸ್ಕೊಂಡು ಹೋಗಿ ಅಂತ ಹೇಳಲಿಕ್ಕೋಸ್ಕರ ಇರುವಂಥ ವಿಪಕ್ಷ ತಪ್ಪುಗಳು ಕಂಡು ಹಿಡಿಬೇಕು. ಅಥವಾ ಹೊಸ ಏನಾದರೂ ಮಾಡೋದಿದ್ರೆ, ಅಂದರೆ ಇಂಥ ಅಭಿವೃದ್ಧಿ ಕೆಲಸ ಮಾಡಿ, ಈ ಕೆಲಸ ಆಗಬೇಕು, ಪಾಲಿಸಿ ಚೇಂಜ್ ಆಗಬೇಕು, ಈ ದೇಶದಲ್ಲಿ ವ್ಯವಸ್ಥೆ ಸರಿಯಿಲ್ಲ, ಸುಧಾರಣೆಗಾಗಿ ಚರ್ಚೆ ಆಗಬೇಕು. ನೀವು ಯಾವುದೋ ದೇಶವನ್ನು ಅಮೇರಿಕನ ಘೇರಾವ್ ಹಾಕಲಿಕ್ಕೆ, ಇಸ್ರೇಲ್ನ ಘೇರಾವ್ ಹಾಕಲಿಕ್ಕೆ ಈ ಸಂಸತ್ತಿನ ವೇದಿಕೆಯನ್ನು ಬಳಸ್ಕೊಳ್ಳಿಕ್ಕೆ ಶುರು ಮಾಡಿಬಿಟ್ರೆ ಯಾವುದು ನಮಗೆ ಸಂಬಂಧವೇ ಇಲ್ಲ, ಪರೋಕ್ಷ ಅದು. ಯುದ್ಧದಿಂದ ಭಾರತದಲ್ಲಿ ತೈಲ ಬರೋದಿಲ್ಲ, ಇಂಧನ ಬರೋದಿಲ್ಲ, ಗ್ಯಾಸ್ ಬರೋದಿಲ್ಲ,
ಅದೆಲ್ಲ ಪ್ರತಿಕೂಲ ಪರಿಣಾಮವೇ. ಹಾಗಂತ ನೀವು ಆ ದೇಶವನ್ನು ದೂರಲಿಕ್ಕೆ ಇವತ್ತಿಗೂ ಯಾಕೆ ನರೇಂದ್ರ ಮೋದಿ ಅವರು ಅಮೇರಿಕ ಮತ್ತು ಇಸ್ರೇಲ್ನ ನಡೆಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳೋದಿಲ್ಲ ಅಂದರೆ, ಅವ್ರು ಮಾಡ್ತಾ ಯುದ್ಧದಲ್ಲಿ ಮಧ್ಯೆ ನಾವು ತೂರಬೇಕಾದ ಅಗತ್ಯತೆ ಇಲ್ಲ. ಫೋನ್ ಮಾಡಿ ಯುದ್ಧ ಮಾಡಬೇಡಿ ಅಂತ ಹೇಳ್ಬೋದು ನರೇಂದ್ರ ಮೋದಿ. ಇವತ್ತು ಆ ಮಾತನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಒಬ್ಬ ಅಧಿಕಾರಿ ಹೇಳಿದ್ದಾರೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಸ್ತಾಪ ಮಾಡ್ತೀನಿ. ನರೇಂದ್ರ ಮೋದಿ ಒಂದು ಫೋನ್ ಮಾಡಿದರೆ ಈ ಯುದ್ಧ ನಿಂತು ಹೋಗುತ್ತೆ ಅಂತ ಹೇಳಿದ್ದಾರೆ. ಭಾರತದಲ್ಲಿ ಹೇಳಿದ್ದಲ್ಲ, ಗಲ್ಫ್ ದೇಶದಲ್ಲಿ ಹೇಳಿದ್ದು. ಹಾಗೆ ಆದರೆ ಇವರು ಮುಸಲ್ಮಾನರನ್ನು ಓಲೈಸಲಿಕ್ಕೆ ಇರಾನನ್ನು ಹೊಗಳ್ತಾ ಉಳಿದ ರಾಷ್ಟ್ರಗಳನ್ನ ತೆಗಳುವಂಥ ಒಂದು ಪ್ರಕ್ರಿಯೆಗೋಸ್ಕರ ಈ ವೇದಿಕೆಯನ್ನು ಬಳಸ್ಕೋಬೇಕು. ಅವಿಶ್ವಾಸ ಮತ ಗೊತ್ತುವಳಿ ಆಗಲಿ, ಅದಾದಮೇಲೆ ವಿಚಾರ ಮಾಡೋಣ ಅಂದರೆ ಇಲ್ಲ, ತಯಾರಿಲ್ಲ. ಹಾಗಾದರೆ ಏನು ಮಾಡ್ತಾರೆ ಇವರು? JNU ಯೂನಿವರ್ಸಿಟಿಯಲ್ಲಿ ಹುಡುಗರು ಹೇಗೆ ಡಿಬಾರ್ ಆಗಿ ಹೊರಗಡೆ ಬಂದು ಕೂತು ಗಲಾಟೆ ಮಾಡ್ತಾರಲ್ಲ, ಆ ರೀತಿ ಮಕರ ದ್ವಾರದಲ್ಲಿ ಕೂತ್ಕೊಂಡು ಇವರು ಗಲಾಟೆ. ಅಲ್ಲಿ ಮೀಡಿಯಾದವ್ರು ನಿಂತಿರ್ತಾರೆ, ಅವ್ರಿಗೂ ಸಬ್ಜೆಕ್ಟ್ ಬೇಕು. ಇವ್ರು ಕಿರ್ಚಾಡೋದು, ಇವ್ರು ಡ್ಯಾನ್ಸ್ ಮಾಡೋದು, ಇವ್ರು ಹಾಡು ಹೇಳೋದು, ತಮಾಷೆ ಮಾಡೋದು, ಇವ್ರು ಅಣಕ ಆಡೋದು, ಅದನ್ನೆಲ್ಲ ಚಿತ್ರಿಸ್ಕೋತಾರೆ. ಭಾರತ ಸಂಸತ್ತು ಯಾವ ಮಟ್ಟಿಗೆ ಅಧಮ ಸ್ಥಿತಿ ಹೋಗಿದೆ ಅಂತ ತೋರಿಸ್ತಾರೆ. ಯಾರೋ ಒಬ್ಬರು ಭಾಳ ಚೆನ್ನಾಗಿ ಹೇಳಿದರು, ಯಾವ ವಿಷಯವನ್ನು ಸಂಸತ್ತಿನಲ್ಲಿ ಮಂಡನೆ ಮಾಡಬೇಕು ಅದನ್ನು ಬೀದಿಯಲ್ಲಿ ಮಂಡನೆ ಮಾಡಬೇಕು ಅಂತ ರಾಹುಲ್ ಗಾಂಧಿ ಇಷ್ಟಪಡ್ತಾರೆ. ಯಾವುದು ಬೀದಿಯಲ್ಲಿ ನಡೆಯುವಂಥ ವಿಚಾರ ಇರ್ತದೋ ಅದನ್ನು ಸಂಸತ್ತಿನಲ್ಲಿ ನಡೆಸ್ತಾರೆ. ಅಂದರೆ ಬೀದಿಯಲ್ಲಿ ರಂಪಾಟ ಮಾಡೋದೇನಿದೆ ಆ ಕೆಲಸನ್ನೆಲ್ಲ ಸಂಸತ್ತಿನಲ್ಲಿ ಮಾಡ್ತಾರೆ. ಸಂಸತ್ತಿನಲ್ಲಿ ಗಂಭೀರವಾಗಿ ಕೂತ್ಕೊಂಡು ಪ್ರಶ್ನೋತ್ತರ ಮತ್ತೊಂದು ಬೆಳವಣಿಗೆ ಬಗ್ಗೆ ಮಾತಾಡಬೇಕು ಅನ್ನೋದನ್ನು ಅಲ್ಲಿ ಮಕರ ದ್ವಾರದಲ್ಲಿ ಕೂತ್ಕೊಂಡು ನಾನು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ನನಗೆ ಮೈಕ್ ಕೊಡೋದಲ್ಲ, ಮಾತಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ, ನಾವು ಯುದ್ಧದ ಬಗ್ಗೆ ಚರ್ಚೆ ಮಾಡಬೇಕು. ಇವ್ರು ಯುದ್ಧದ ಬಗ್ಗೆ ಚರ್ಚೆ ಮಾಡಿದರೆ ಅವ್ರೇನು ಬಾಂಬ್ ಹಾಕೋದೇನು ನಿಲ್ಲಿಸ್ತಾನನ್ರಿ? B2 ಬಾಂಬರ್ ಹಾಕೋದೇನು ನಿಲ್ಲಿಸ್ಬಿಡ್ತಾರ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು? ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದು ಬೇಕಲ್ವಾ? ಈ ರೀತಿಯ ವಿಪಕ್ಷವನ್ನು ನನಗೆ ತಿಳುವಳಿಕೆ ಬಂದ ದಿವಸದಿಂದ ನೋಡಿಲ್ಲ ರೀ ನಾನು, ಸುಳ್ಳು ಹೇಳೋದಿಲ್ಲ. ನಿಮಗೇನು ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.